ಕೂಡ ಜಿಲ್ಲಾ ಪಂಚಾಯಿತಿ ಎಇಇ ಮೇಲೆ ಮಹದೇವ ಬನ್ನೂರ ಮನೆ ಮೇಲೆ ದಾಳಿಯಾಗಿದೆ. ಬೆಳಗಾವಿ ತಾಲೂಕಿನ ಯಳ್ಳೂರ ಹೊರವಲಯದಲ್ಲಿರುವಂತಹ ಬನ್ನೂರ ಮನೆಗೆ ದಿಢೀರ್ ಅಂತ ಹೇಳಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಬೆಳಗಾವಿಯ ಯಳ್ಳೂರದಲ್ಲಿರುವಂತಹ ಬನ್ನೂರ ಮನೆ, ಈ ಹಿಂದೆಯೂ ಕೂಡ ಬನ್ನೂರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ರು. ಈ ಹಿಂದೆ 27 ಲಕ್ಷ ರೂಪಾಯಿ ಜಪ್ತಿಯನ್ನ ಕೂಡ ಮಾಡಲಾಗಿತ್ತು. ಇವತ್ತು ಮತ್ತೊಮ್ಮೆ ಲೋಕ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಇನ್ನು ಆಗ ಮನೆಯಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ದಂತಹ 27 ಲಕ್ಷ ರೂಪಾಯಿ ಪತ್ತೆಯನ್ನ ಹಚ್ಚಿದ್ರು. ಲೋಕಾಯುಕ್ತ ಡಿವೈಎಸ್ಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ಕೂಡ ಆಗಿರುವಂತದ್ದು. ಬೆಳಗಾವಿಯ ಜಿಲ್ಲಾ ಪಂಚಾಯಿತಿ ಎಇಇ ಮೇಲೆ ಮಹದೇವ ಬನ್ನೂರ ಮನೆ ಮೇಲೆ ದಾಳಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ಮೈಲಾರಿ, ಕಳೆದ ಬಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 25 ಲಕ್ಷ ಹಣ ಪತ್ತೆಯಾಗಿತ್ತು. ಈ ಬಾರಿ ಏನೆಲ್ಲ ಸಿಕ್ಕಿದೆ ಅಧಿಕಾರಿಗಳಿಗೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಹೌದು ರಮ್ಯಾ, ಬೆಳಗಾವಿಯಲ್ಲಿ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕನ್ನು ಕೊಟ್ಟಿರುವಂಥದ್ದು. ಇವತ್ತು ಸುಮಾರು 4 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಮಹದೇವ್ ಬನ್ನೂರ್ ಎಂಬ ಅಧಿಕಾರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಅವರು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಕೆಲಸವನ್ನು ಮಾಡ್ತಿದ್ರು. ಈ ಹಿಂದೆ ಈತ ಸಾಕಷ್ಟು ಏನು ಭ್ರಷ್ಟಾಚಾರವನ್ನು ಮಾಡಿದ್ದ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಣವನ್ನು ಕೇಳಿದ್ದ ಅನ್ನೋ ಒಂದು ಆರೋಪದ ನೆಲೆಯಲ್ಲಿ ಕಳೆದ ಮಾರ್ಚ್ನಲ್ಲಿ ಕೂಡ ಈತನ ಮೇಲೆ ದಾಳಿ ಆಗಿತ್ತು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಮಹದೇವ್ ಬನ್ನೂರ್ ಅವರ ನಿವಾಸದ ಮುಂಭಾಗದಲ್ಲಿದ್ದೇನೆ. ಇದೇ ಒಂದು ಮನೆಯ ಮೇಲೆ ಕೂಡ ಸದ್ಯ ದಾಳಿಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬೆಳಗಾವಿಯ ವಿಜಯನಗರದಲ್ಲಿರುವಂಥ ಅವರ ಪುತ್ರನ ಮನೆಯ ಮೇಲೆ, ಜೊತೆಗೆ ಹೊನಗಾದಲ್ಲಿರುವಂಥ ಫಾರ್ಮ್ ಹೌಸ್ ಮೇಲೆ ಮತ್ತು ಗೋಕಾಕ್ನಲ್ಲಿ ಒಟ್ಟು 4 ಕಡೆ ಕೂಡ ಅಧಿಕಾರಿಗಳು ಸದ್ಯ ಈ ಏನು ಅಧಿಕಾರಿ ಮೇಲೆ ಸಂಬಂಧಿಸಿದ ಮನೆಗಳ ಮೇಲೆ, ಆಪ್ತರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸುಮಾರು ಅಂದರೆ ಈ ಕಳೆದ ಮಾರ್ಚ್ನಲ್ಲಿ ನಡೆದಂಥ ಈ ಲೋಕಾಯುಕ್ತ ದಾಳಿಯಲ್ಲಿ 27 ಲಕ್ಷ ಹಣವನ್ನು ಕೂಡ ಜಪ್ತಿಯನ್ನು ಮಾಡಿಕೊಂಡಿದ್ರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಿಂದ ಈತ ಹಣವನ್ನು ಏನು ಬೇಡಿಕೆ ಇಟ್ಟಿದ್ದ. ಹೀಗಾಗಿ ಅಲ್ಲಿ 10,000 ಹಣ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಟ್ರ್ಯಾಪನ್ನು ಮಾಡಿದರು. ಸದ್ಯ ಆತ ಈಗ ಮನೆಯಲ್ಲಿಲ್ಲ, ಬೆಂಗಳೂರಿನಲ್ಲಿದ್ದಾರೆ. ಮನೆಯಲ್ಲಿ ಪುತ್ರಿ ಮತ್ತು ಅವರ ಪತ್ನಿ ಕೂಡ ಈ ಒಂದು ಮನೆಯಲ್ಲಿದ್ದಾರೆ. ಸದ್ಯ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯ ಒಳಗಡೆ ಮಹತ್ವದ ದಾಖಲೆಗಳು ಅಂದರೆ ಆಸ್ತಿಗೆ ಸಂಬಂಧಿಸಿದ ಮಹತ್ವದ ದಾಖಲೆಗಳು ಕೂಡ ಈಗ ಒಳಗಡೆ ಸಿಕ್ಕಿದ್ದಾವೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಒಂದಿಷ್ಟು ಹಣ ಮತ್ತು ನಕಲಿ ಚಿನ್ನಾಭರಣ ಕೂಡ ಆತನ ಮನೆಯಲ್ಲಿ ಸಿಕ್ಕಿದ್ದಾವೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಕೂಡ ಈಗ ಸದ್ಯ ಸಿಕ್ಕಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.